ನನಗೆ ನೀವೆಲ್ಲ ನಾನು ನೋಡಿರ್ತೀರ, ನನ್ನನ್ನು ನೋಡ್ತಾ ಇದ್ದೀರಿ ಭಾಳ ವರ್ಷಗಳಿಂದ. ನನ್ನನ್ನು ಬೇರೆ ಆ್ಯಂಗಲಲ್ಲಿ ನೋಡಿದ್ದು ದಿಲೀಪ್ ಅವರು. ನನಗೆ ಮೀಸೆ ಅಂಟಿಸ್ಬೇಕು, ಪಂಚ ಉಡಿಸ್ಬೇಕು, ಈ ಥರ ಎಲ್ಲ ಗೆಟಪ್ಪಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದವರು. ನಾನೇ ಅಂದ್ಕೊಂಡಿಲ್ಲ ಯಾವತ್ತೂ. ಅವೇನೋ ತಮಾಷೆ ಮಾಡಿಕೊಂಡು ಒಂದಷ್ಟು ಕಾಮಿಡಿ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳು ನಿಮಗೆಲ್ಲ ಮನರಂಜನೆ ಕೊಟ್ಟಿದ್ದೀನಿ. ಆದರೆ ನನ್ನಲ್ಲಿ ಒಂದು ಗಂಭೀರವಾದ ಒಂದು ವ್ಯಕ್ತಿತ್ವ ಇದೆ ಅಂತ ಅವರು ಹೇಗೆ ಕಂಡು ಹಿಡಿದ್ರು ನನಗೆ ಗೊತ್ತೇ ಇಲ್ಲ. ಮೊದಲನೇ ಸಲ ನನಗೆ ಪಾರು ಧಾರಾವಾಹಿಯಲ್ಲಿ ಒಂದು ಪಾತ್ರ ಕೊಟ್ಟರು. ಸರ್, ಒಂದು 5 ದಿನಕ್ಕೆ ಒಂದು ಪಾತ್ರ ಇದೆ, ಬನ್ನಿ ಸರ್ ಅಂದರು. ನನಗೆ ನಾ ಕಿರುತೆರೆ ಮೇಲೆ ಬಂದೇ ಇಲ್ಲ. ಇವರು ಕೇಳಿದಾಗ ನನಗೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲ್ಲ. ಆಯಿತು ಬರ್ತೀನಿ, ಆದರೆ ಇದು ಏನಿದು ಮೀಸೆ ಗೀಸೆ ಎಲ್ಲ ನನಗೆ ಮ್ಯಾಚೇ ಆಗಲ್ಲ ಸರ್. ಅದು ನಾವು ವಿಷ್ಣುವರ್ಧನ್ ಸರ್ಗೆಲ್ಲ ಮೀಸೆ ಅಂಟಿಸ್ಬಿಟ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಅಭ್ಯಾಸ. ನಾನು ಮೀಸೆ ಅಂಟಿಸ್ಕೊಂಡ್ರೆ ಅದು ನಗ್ತಾರೆ ಜನ, ಬೇಡ ಅಂತ ಹೇಳಿದೆ. ಇಲ್ಲ ಅದು ಚೆನ್ನಾಗಿರುತ್ತೆ ಅಂತ ನನಗೆ ಮೀಸೆ ಅಂಟಿಸಿ ಫೋಟೋಶೂಟ್ ಎಲ್ಲ ಮಾಡಿದ್ರು. ನನಗೆ ಆ ಪಾತ್ರ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಯಾಕೆಂದರೆ ಚೆನ್ನಾಗಿರಲ್ಲ ಅದು ಅಂತ ಇವ್ರಿಗೆ ಹೇಳಿದೆ. ಸರ್, ಒಂದಿನ ಶೂಟ್ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬೇರೆ ಏನಾದ್ರು ಹಾಕ್ಕೊಳ್ಳಿ ಸರ್, ನನಗೆ ಯಾಕೋ ಸಮಾಧಾನ ಇಲ್ಲ ಅಂತ. ಅದು ಯಾವ ಲೆವೆಲ್ಗೆ ಹೊರಟೋಯ್ತು ಅಂದರೆ, ಇವರೊಂದಷ್ಟು ಜನ ಗ್ಯಾಪ್ ಕೊಟ್ಬಿಟ್ರು ಆ ಪಾರು ಅಲ್ಲಿ ವೀರಯ್ಯ ದೇವನ್ ಕ್ಯಾರೆಕ್ಟ್ರಿಗೆ. ನಾನು ಓಡಾಡೋವಾಗಲೆಲ್ಲ ಕೇಳೋರು, ಯಾಕೆ ನೀವು ಪಾರು ಧಾರಾವಾಹಿಯಲ್ಲಿ ಬರ್ತಿಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅದು ಜನಗಳನ್ನು ತಲುಪುವಂಥ ಪಾತ್ರ ಆಗೋಯ್ತು. 5 ದಿನ ಅಂತ ಕೇಳಿಬಿಟ್ಟು 3 ವರ್ಷ ಶೂಟಿಂಗ್ ಮಾಡಿದ್ರು. ಆಮೇಲೆ ನಾನು ಇಟ್ಕೊಂಡು ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಅಷ್ಟು ಪಾತ್ರ ಒಂದು ನಿಮ್ಮ ಮನೇಲಿ ಇರುತ್ತೆ ಅಥವಾ ನಿಮ್ಮ ಪಕ್ಕದ ಮನೇಲಿ ಇರುತ್ತೆ. ನೀವು ಹೇಗೋ ವಾರಕ್ಕೆ 3-4 ಸಲ ಈ ಥರ ಪಾತ್ರಗಳನ್ನು ಜೀವನದಲ್ಲಿ ಸಂಧಿಸ್ತಾನೆ ಇರ್ತೀರ. ಅಂಥ ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಪಾತ್ರಧಾರಿಗಳನ್ನು ತುಂಬಿಸ್ಕೊಂಡು ಈ ಧಾರಾವಾಹಿಯನ್ನು ಆರಂಭ ಮಾಡಿದ್ದಾರೆ. ಸೀನ್ಸು ಖಂಡಿತವಾಗಲೂ ಒಳ್ಳೊಳ್ಳೆ ಸೀನ್ಸ್ ಇರುತ್ತೆ. ಯಾವುದೇ ಕಲಾವಿದನಿಗೆ ಒಳ್ಳೆ ಸೀನ್ಸ್ ಇರಬೇಕು. ಒಳ್ಳೆ ಸೀನ್ಸ್ ಇಲ್ಲ ಅಂದರೆ ಏನೂ ಕಿಸಿಯೋಕ್ಕಾಗಲ್ಲ. ಸುಮ್ಮನೆ ಬಣ್ಣ ಮೆತ್ಕೊಂಡು ಬಟ್ಟೆ ಹಾಕ್ಕೊಂಡು ಶೋ ಮಾಡು. ಪಾತ್ರ ಚೆನ್ನಾಗಿದ್ದರೆ ಮಾತ್ರ ಆ ಪಾತ್ರದಲ್ಲಿ ತೃಪ್ತಿಯಾಗೋದು. ನನಗಂತೂ ಈ ಪಾತ್ರ ತುಂಬ ತುಂಬ ಮೆಚ್ಚುಗೆ ಆದಂಥ ಪಾತ್ರ. ನಿಮಗೂ ಕೂಡ ಮೆಚ್ಚುಗೆ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ಈ ಸಮಾಜದಲ್ಲಿ ಅವನ ಜವಾಬ್ದಾರಿ ಏನು ಅನ್ನೋದು ಪ್ರತಿಯೊಬ್ಬನಿಗೆ ಗೊತ್ತಿರ್ತದೆ. ಅಂಥ ತಂದೆಗೆ ಇಂಥ ಮಕ್ಕಳಿದ್ಬಿಟ್ರೆ ಜೊತೆಯಲ್ಲಿ ಅಂಥ ಮಕ್ಕಳು ಇರ್ತಾರೆ. ಈ ಮಕ್ಕಳಲ್ಲಿ ವ್ಯತ್ಯಾಸದಲ್ಲಿ ಸದ್ಗುಣ ಹೇಗಿರುತ್ತೆ ಅನ್ನೋದು ನೀವು ಸ್ಕ್ರೀನಲ್ಲಿ ನೋಡಬೇಕು. ನಾನು ಕೆಟ್ಟ ಮಗ ಅಂತ ಹೇಳ್ತಾ ಇಲ್ಲ. ನನ್ನ ಮಕ್ಕಳು ಕೆಟ್ಟವ್ರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಬೇರಿನಂತೆ ನಾರು ಸಾಧ್ಯನೇ ಇಲ್ಲ. ಆದರೆ ಕೆಟ್ಟತನ ಅಂಟ್ಕೊಂಡಿದ್ದಾಗ ಅದನ್ನು ಕಿತ್ತಾಕುವಂಥ ಪ್ರಯತ್ನ ಮಾಡ್ತಾನೆ ತಂದೆ. ಬೈತಾನೆ ಮಕ್ಕಳನ್ನು. ಅದು ಬೈಗೋಳ ಅಲ್ಲ, ಅದು ಖಂಡಿತ ಮಕ್ಕಳು ಅದನ್ನು ಬೈಗೋಳ ಅಂತ ಅಂದ್ಕೊಳ್ಳೇಬಾರ್ದು. ಅವನ ಜರ್ನಿಯಲ್ಲಿ ಅವನು ಏನೇನು ಅನುಭವಿಸಿರ್ತಾನೆ, ಅನುಭವದ ಮಾತುಗಳು. ಅಲ್ಲಿ ಇಲ್ಲಿಂದ ನಡ್ಕೊಂಬಂದಿರ್ತಾನೆ. ಮಕ್ಕಳು ಅಲ್ಲೇ ಬರಬೇಕು. ಅಲ್ಲಿ ಬರಬೇಡ್ರೋ ಮಕ್ಕಳ, ನಾನು ಕಲ್ಲು ಮುಳ್ಳು ಚುಚ್ಚಿ ನನ್ನ ಕಾಲೆಲ್ಲ ಗಾಯ ಆಗಿದೆ, ಬರಬೇಡ್ರಿ ಅಂತ ಹೇಳ್ತಿರ್ತಾನೆ. ಅದನ್ನು ಅವರು ಬೈತಾನೆ ಅಂತ ಅನ್ಕೋಬಾರ್ದು. ನಮ್ಮಪ್ಪ ಹೇಳಿದ್ದನ್ನು ನಾವು ತಗೊಂಡ್ರೆ ಅದು ಅವರು ಒಳ್ಳೇದಾಗ್ತದೆ. ಯಾವಾಗಲೂ ಪ್ರತಿ ಮಕ್ಕಳಿಗೆ ಒಬ್ಬ ತಂದೆ ಹೇಳೋದು ಏನಪ್ಪ ಅಂದರೆ, ಯಾವ ಮಕ್ಕಳು ತಂದೆ ತಾಯಿ ಹತ್ರ ತಲೆ ತಗ್ಗಿ ಬದುಕ್ತಾರೋ ಅವರು ಸಮಾಜದಲ್ಲಿ ತಲೆ ಎತ್ಕೊಂಡು